ಶುಭೋದಯ ಎಲ್ಲರಿಗೂ. ಇವತ್ತಿನ ಡೈಲಿ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ಕೊನೆಯಲ್ಲಿ ನಾನು ಜ್ಯೋತಿಷ್ಯದ ಒಂದು ಭಾಗವಾಗಿ ಸೂರ್ಯನ ಕಾರಕತ್ವಗಳ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ರಂಗೋಲೆ ಹಾಕಿ ದೀಪ ಹಚ್ಚಿದ್ದಾಯಿತು. ಈಗ ಹಾಲು ಕಾಯಿಸೋಣ. ದೀಪ ಮೂಲೆ ಸಿಗೋ ಬ್ರಹ್ಮ ದೀಪ ಮುಖ್ಯ ಜನಾರ್ದನ ಪಾದ್ರೇಶ್ವರ ನಮಸ್ತೆ. ರೆಡಿ ಮಾಡಿದ್ದೀವಿ. ಇದು ಕುಟ್ಟಿರೋ ಶುಂಠಿ, ಅರಿಶಿನ, ಪುದೀನ, ಮೆಂತೆ, ಸಬ್ಸಿಗೆ, ಪಾಲಕ್ಕು, ಸೋರೆಕಾಯಿ ಸ್ವಲ್ಪ, ಸೌತೆಕಾಯಿ ಸ್ವಲ್ಪ, ನೆಲ್ಲಿಕಾಯಿ ಇದು ಎಲ್ಲ ಫಿಲ್ ಮಾಡಿದ್ದೀವಿ. ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಮತ್ತು ನಿಂಬೆಹಣ್ಣು. ಎಲ್ಲ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಯಾಕೆಂದರೆ ನಾವು ಇದನ್ನೇನು ಸೋಸಲ್ವಲ್ಲ, ಹಾಗೆ ಕುಡಿತೀವಲ್ವ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ತುಂಬ ನೀರು ಹಾಕೋದಿಲ್ಲ. ಇಲ್ಲೊಂದು ಸ್ವಲ್ಪ ಇಷ್ಟು ಬಂದರೆ ಸಾಕು. ಆಮೇಲೆ ನೀರು ಹೆಚ್ಚಿಸ್ಕೊಳ್ಳಿ. ಶೇಕ್ ಮಾಡ್ಕೊಳ್ಳಿ. ನಮ್ಮದು ಗ್ರೀನ್ ಜ್ಯೂಸ್ ರೆಡಿ. ಗಟ್ಟಿ ಇರುತ್ತೆ, ಅದಕ್ಕೆ ಸ್ವಲ್ಪ ಎಷ್ಟು ಬೇಕು ಬಗ್ಗಿಸ್ಕೊಂಡು ಆಮೇಲೆ ನೀರು ಹಾಕೋಬೇಕು. ಇವತ್ತು ನಮ್ಮ ಆತ್ಮಿಕ ಕುಡಿತೀನಿ ಅಂದಿದ್ದಾಳೆ. ಅವಳಿಗೆ ಡ್ರಿಂಕ್ಸು ಸ್ಮೂತಿ ಎಲ್ಲ ಕುಡಿಯಲ್ಲ. ಅವಳಿಗೆ ಇಷ್ಟು ಕೊಡ್ತೀನಿ. ಈಗ ನೀರು ಇವತ್ತು ಬ್ರೇಕ್ಫಾಸ್ಟ್ ಬಂದು ಸಿಂಪಲ್ಲಾಗಿ ಒಂದು ಅವಲಕ್ಕಿ ಉಪ್ಪಿಟ್ಟು. ನಾನು 3 ಜನಕ್ಕೆ. ಇಲ್ಲಿ ತುಂಬ ತೆಳ್ಳಗಿರುತ್ತೆ ಅವಲಕ್ಕಿ, ನಮ್ಮ ಕಡೆ ಥರ ಗಟ್ಟಿಗೆ ಸಿಗೋದಿಲ್ಲ. 1 ಮುಕ್ಕಾಲು ಪಾವ್ ಅವಲಕ್ಕಿ ಹಾಕ್ಕೊಳ್ತೀನಿ. ಇಲ್ಲಿ ಹಾಗೆ ತೊಳ್ಬಿಟ್ಟು ಹಾಗೆ ಹಾಕ್ಬಿಡ್ಬೋದು, ನೆನೆಸಂಗಿಲ್ಲ. ಮತ್ತು ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಮತ್ತು ಸಬ್ಸಿಗೆ ಎರಡನ್ನೂ ಒಟ್ಟಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ನಿಂಬೆಹಣ್ಣು. ಈಗ ಬನ್ನಿ ಒಗ್ಗರಣೆ ಹಾಕೋಣ. ಈಗ ಒಲೆ ಮೇಲೆ ಬಾಣಲೆ ಇಡ್ತಾ ಇದ್ದೀನಿ. ಇದನ್ನು ನೋಡಿ ಟ್ರಿಪ್ಲೆಲೆ ಮಾಡೋದು. ಬಾಣಲೆ ಇಡ್ತಾ ಇದ್ದೀನಿ. ಎಣ್ಣೆ ಹಾಕ್ತೀನಿ ಫಸ್ಟ್. ಅವಲಕ್ಕಿಗೆ
ಎಣ್ಣೆ ಜಾಸ್ತಿ ಹಿಡಿಯಲ್ಲ, ಹಾಗಾಗಿ ನೋಡ್ಕೊಂಡು ಹಾಕಿ 1-2 ಸ್ಪೂನ್ ಹಾಕಿದ್ರೆ ಸಾಕು ಅವಲಕ್ಕಿಗೆ. ಅವಲಕ್ಕಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡೋಣ. ನೋಡಿ ಹೆಂಗೆ ಧೂಳು ಬರುತ್ತೆ. ಹಾಗಾಗಿ ಒಂದ್ಸಲ ಏನೇ ನಾವು ಅಡುಗೆ ಮನೇಲಿ ಯೂಸ್ ಮಾಡಿದ್ರು ಮರಕ್ಕೆ ಹಾಕ್ಕೊಂಡು ಒಂದ್ಸಲ ಹಿಂಗೆ ಕೇಳ್ಕೊಂಡು ಸರ್ ಅವಲಕ್ಕಿ ಕೇಳ್ಕೊಂಡಲ್ಲ ಇದಕ್ಕೆ ಸಾಸಿವೆ ಹಾಕ್ಕೊಂಡು ಸಿಡಿತಾ ಇದೆ ಸಾಸಿವೆ. ಇದಕ್ಕೆ ಸ್ವಲ್ಪ ಸ್ವಲ್ಪ ಅಷ್ಟೇ ಜೀರಿಗೆ ಹಾಕ್ತಿದ್ಯಾ ಇವತ್ತು ಮಾಡಿರಬೇಕು. ಮೆಣಸಿನಕಾಯಿ ಈರುಳ್ಳಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಬೇಡವಾ? ಬೇಗ ಆಗ್ಬಿಡುತ್ತೆ ತಿಂಡಿ. ನಮಗೇನಾದರೂ ಆ ಕಡೆ ಈ ಕಡೆ ಕೆಲಸ ಇದ್ದರೆ ಮಾಡ್ಕೋಬೋದು. ಹೆಣ್ಮಕ್ಳದ್ದು ಟ್ಯಾಲೆಂಟ್ ಇರೋದೇ ಅದರಲ್ಲಿ. ಅವ್ರು ತಿಂಡಿ ಮಾಡ್ತಾ ಇದ್ರೆ ತಿಂಡಿ ಒಂದೇ ಮಾಡೋದಿಲ್ಲ, ಪೂಜೆ ಮಾಡ್ತಾರೆ, ಬೇರೆ ಮಧ್ಯಾಹ್ನದ ಅಡುಗೆ ರೆಡಿ ಮಾಡ್ಕೊಳ್ತಾರೆ, ಪಾತ್ರೆ ಕ್ಲೀನ್ ಮಾಡ್ಕೊಳ್ತಾರೆ, ಮನೆಗೆ ಯಾರು ಬಂದರೂ ನೋಡ್ಕೊಳ್ತಾರೆ. ಇದೇ ಹೆಣ್ಮಕ್ಳು ಟ್ಯಾಲೆಂಟ್. ಓದ್ತಾರೆ. ಸ್ವಲ್ಪ ತಿರುಗಿಕೊಳ್ಳಿ, ಸಾಕಾಗಕ್ಕೆ ಈಗ ಸ್ವಲ್ಪ ಪುಡಿ ಉಪ್ಪು ಹಾಕಬೇಕು. ಎಷ್ಟು ಬೇಕು ಅಷ್ಟು ಪುಡಿ ಉಪ್ಪು. ಸ್ವಲ್ಪ ಅರಿಶಿನ, ಸ್ವಲ್ಪ ಅಷ್ಟೇ ಅರಿಶಿನ, ಸ್ವಲ್ಪ ನೀರು. ಉಪ್ಪು ಚೆನ್ನಾಗಿ ಮಿಕ್ಸ್ ಆಗೋಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಬೇಕು. ಇದರಲ್ಲಿ ಅದು ಹಾಕ್ಬಿಟ್ಟು ಅವಲಕ್ಕಿ ತೊಳ್ಕೊಳ್ಳಿ. ಅವಲಕ್ಕಿನ ಚೆನ್ನಾಗಿ ಒಂದು 3-4 ಸಲ ತೊಳ್ಕೊಳ್ಳಿ. ಇಲ್ಲಿ ನೋಡಿ ಎಷ್ಟು ತೆಳ್ಳಗಿರುತ್ತೆ ಅವಲಕ್ಕಿ. ತೊಳೆಯೋದಷ್ಟೇ, ತೊಳೆದ್ಬಿಟ್ಟು ಹಾಗೆ ನೀರು ತೆಗೆದುಬಿಡ್ಬೇಕು. ಇಲ್ಲಿ ಇದನ್ನು ನಾನು 4 ಸಲ ತೊಳೆದೆ, ನೆಂದೆ ಹೋಯ್ತು ಅಷ್ಟೇ. ಇಷ್ಟೊತ್ತಿಗೆ ನೀರಾಗಿತ್ತು ಅಂತಂದರೆ ಹಾಕ್ಬಿಡು. ಇವಾಗ ಇದಾಯಿತು. ಇದು ಟಿಫನ್ ಮಾಡಿಬಿಟ್ಟು ನಾನು ಒಂದು 5 ನಿಮಿಷ ಜ್ಯೋತಿಷದ ಬಗ್ಗೆ ಮಾತಾಡ್ತೀನಿ. ಎಲ್ಲರೂ ಪೂರ್ತಿಯಾಗಿ ವಿಡಿಯೋನ ನೋಡಿ. ಈಗ ಈಗ ಸಾಫ್ಟ್ ಆಯಿತು. ಇದಕ್ಕೆ ಇವಾಗ 1 ಸ್ಪೂನ್ ನಿಂಬೆಹಣ್ಣು, ನಿಂಬೆಹಣ್ಣು ಹಾಕಿ ಕ್ಲೀನಾಗಿ ನಿಂಬೆಹಣ್ಣು ನಾವು ಏನೇ ಉಪ್ಪು ಏನೇ ಹಾಕೋದಿದ್ರು ಅವಲಕ್ಕಿ ಹಾಕಕ್ಕೆ ಮೊದಲು ಎಲ್ಲನೂ ಹಾಕಿ ಚೆನ್ನಾಗಿ ತಿರುಗ್ಕೊಳ್ಬೇಕು. ಈಗ ನೋಡಿ ನೀರನ್ನ ಹಿಂಡಿ ಹಾಕ್ಬೇಕು. ಅವಲಕ್ಕಿ ನೀರಿರಬಾರ್ದು, ಅವಲಕ್ಕಿ ಹಿಂಡಿ ಹಾಕ್ಬೇಕು. ನೋಡಿ ಬರೀ ನಾನು ತೊಳೆದು ಇವಾಗ ಹಾಕ್ತಾ ಇರೋದಷ್ಟೇ. ಎಷ್ಟು ಅವಲಕ್ಕಿ ಸಾಫ್ಟ್ ಆಗ್ತದೆ. ಅವಲಕ್ಕಿ ಹಾಕಿದ್ದು ಸಿಮ್ಮಲ್ಲಿ ಇಟ್ಕೊಂಡ್ಬಿಡಿ, ಅವಾಗ ಸಿಹಿಯಲ್ಲ. ಅದು ಬಿಸಿ ಆದರೆ ಹಾಗೆ ಸಿಮ್ಮಲ್ಲಿ ಬಿಸಿ ಆದರೆ ಚೆನ್ನಾಗಿರುತ್ತೆ, ಸಿಹಿಯಲ್ಲ. ಈಗ ಇದಕ್ಕೆ ಸೊಪ್ಪು ಯಾವಾಗಲೂ ಲಾಸ್ಟಿಗೆ ಹಾಕ್ಬೇಕು. ಸಬ್ಸಿಗೆ ಮತ್ತೆ ಕೊತ್ತಂಬರಿ
ನಮ್ಮ ಆತ್ಮಿಕನಿಗೆ ಎಲ್ಲದಕ್ಕೂ ಸಬ್ಸಿಗೆ ಸೊಪ್ಪು ಹಾಕ್ಬೇಕು. ಸಬ್ಸಿಗೆ ಸೊಪ್ಪು ಅಂದರೆ ತುಂಬ ಇಷ್ಟ. ಅದೇನಾದರೂ ಮಾಡಿ ನೀವು ಸಬ್ಸಿಗೆ ಸೊಪ್ಪು ಹಾಕಿದ್ದೀನಿ ಅಂದರೆ ಸಾಕು, ಬಂದ್ಬಿಟ್ಟು ತಿನ್ಬಿಡ್ತಾರೆ. ನಾನ್ ವೆಜ್ ಇರಲಿ ಏನಿರಲಿ ಅವಳಿಗೆ ಸಬ್ಸಿಗೆ ಸೊಪ್ಪು ಇರಬೇಕು. ನಾನು ಅಷ್ಟೇ ಚೆನ್ನಾಗಿ ತರಕಾರಿ ಸೊಪ್ಪು ತಿಂತಾರೆ ನೋಡಿ, ಚೆನ್ನಾಗಿ ಬೇಗನೂ ಆಗೋದು. ನಮ್ಮ ಹೆಣ್ಮಕ್ಳು ಹುಡುಕೊಳ್ತೀವಿ ನೋಡಿ, ನಾವು ಟ್ಯಾಲೆಂಟ್ ಆಗಿ ನೋಡಿ. ಈಗಿನ ಹೆಣ್ಮಕ್ಳು ಅಂತೂ ಮಾಡ್ತಾರೆ, ಮಕ್ಕಳನ್ನ ನೋಡ್ತಾರೆ, ಗಂಡನ ನೋಡ್ತಾರೆ, ಕೆಲಸ ಕೊಡೋಗ್ತಾರೆ ಈಚೆ. ಆಗ್ಲೂ ಹಂಗೆ ಇತ್ತು. ಈಗಿನ ಒಂದು ಟ್ರಾಫಿಕ್ಕು ಬ್ಯುಸಿ ಜಗತ್ತಲ್ಲಿ ಅದು ಇನ್ನೂ ಒಂದು ಚಾಲೆಂಜ್. ಬ್ರೇಕ್ಫಾಸ್ಟ್ ರೆಡಿ ಆಯಿತು, ಬನ್ನಿ ರೇಟಿಂಗ್ ಮಾಡೋಣ. ರೇಟಿಂಗ್ ಮಾಡ್ತಾ ಇದ್ದೀನಿ. ನನಗೆ ಎಷ್ಟು ಚೆನ್ನಾಗಾಗಿದೆ. ಸೊಪ್ಪು ಹಿಂಗಿದ್ರೆ ತುಂಬ ಚೆಂದ. ಈ ಸಬ್ಸಿಗೆ ಸೊಪ್ಪು ಹಾಕದೆ ನನ್ನ ಮಗಳಿಗೋಸ್ಕರ ಆತ್ಮಿಕ. ತಿಂಡಿ ಜೊತೆ ಅವಳು ಹಾಗೆ ತಿಂಡಿ. ನಮಸ್ತೆ ಎಲ್ಲರಿಗೂ. ಶ್ರೀ ಗುರುಭ್ಯೋ ನಮಃ. ಬೆಳಗಿನ ಸಂಚಿಕೆನ ಎಲ್ಲರೂ ಪೂರ್ತಿಯಾಗಿ ನೋಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲರೂ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಈಗ ಜ್ಯೋತಿಷದ ವಿಭಾಗಕ್ಕೆ ಬರೋಣ. ನಾನು ಮೊದಲೇ ತಿಳಿಸಿದ್ದೀನಿ, ಜ್ಯೋತಿಷ್ಯ ಶಾಸ್ತ್ರವನ್ನ ಮೊದಲನೇದಾಗಿ ನಾವು ಅರ್ಥಕೋಬೇಕು ಅಂತಂದ್ರೆ ಇದರಲ್ಲಿ ತಿಳ್ಕೊಳ್ಬೇಕಾಗಿರೋಂಥ ಮುಖ್ಯವಾದ ವಿಚಾರಗಳು ಅಂದ್ರೆ 9 ಗ್ರಹಗಳು, 27 ನಕ್ಷತ್ರಗಳು, 12 ರಾಶಿಗಳು. ಇವತ್ತು 9 ಗ್ರಹಗಳ ಬಗ್ಗೆ ಒಂದು ಗಮನ ಹರಿಸೋಣ. ನಮ್ಮ ಸೂರ್ಯಾಯ, ಚಂದ್ರಾಯ, ಮಂಗಳಾಯ, ಬುಧಾಯ ಚ, ಗುರು ಶುಕ್ರ ಶನಿ ಭ್ರಶ್ಚ, ರಾಹುವೇ ಕೇತುವೇ ನಮಃ. ನವಗ್ರಹದಲ್ಲಿ ಮೊದಲನೇ ಗ್ರಹ ಸೂರ್ಯ. ನವಗ್ರಹಗಳಲ್ಲಿ ಸೂರ್ಯನನ್ನ ಮಧ್ಯದಲ್ಲಿ ಎತ್ತರದ ಸ್ಥಾನದಲ್ಲಿ ಸ್ಥಾಪಿಸುತ್ತಾರೆ. ಸೂರ್ಯ ಬಂದು ಇಡೀ ಭೂಮಂಡಲಕ್ಕೆ ಒಡೆಯ. ಸೂರ್ಯನ ಸುತ್ತಲೂ ಎಲ್ಲಾ ಗ್ರಹಗಳು ತಮ್ಮದೇ ಕಕ್ಷೆಯಲ್ಲಿ ಸುತ್ತುತ್ತಾ ಇರ್ತವೆ. ಹಾಗೆಯೇ ಸೂರ್ಯನು ತನ್ನದೇ ಕಕ್ಷೆಯಲ್ಲಿ ಒಂದು ಸುತ್ತಲು 25 ದಿನ ತಗೊಳ್ತಾನೆ. ಸೂರ್ಯ ಇಡೀ ಭೂಮಂಡಲಕ್ಕೆ ಒಡೆಯ, ಸೌರಮಂಡಲಕ್ಕೆ ಒಡೆಯ. ಅವನು ಮೊದಲನೇದಾಗಿ ಬೆಳಕನ್ನು ಪ್ರತಿನಿಧಿಸ್ತಾನೆ, ಹಗಲನ್ನ ಪ್ರತಿನಿಧಿಸ್ತಾನೆ, ಉಷ್ಣವನ್ನ ಪ್ರತಿನಿಧಿಸ್ತಾನೆ. ಸೂರ್ಯನ ಕಾರಕತ್ವಗಳನ್ನ ಈಗ ತಿಳ್ಕೊಳ್ಳೋಣ. ಸೂರ್ಯನಿಂದ ತಿಳ್ಕೊಳ್ಬಹುದಾದಂತ ವಿಚಾರಗಳು: ತಂದೆ, ಮೊದಲನೇ ಮಗ, ಗೌರವ, ಅಧಿಕಾರ, ಆಕರ್ಷಣೆ, ಮೇಲಾಧಿಕಾರಿ, ಸ್ಥಿರ ಆಸ್ತಿಗಳು, ಸರ್ಕಾರೇತರ ನಿರ್ವಹಣಾಧಿಕಾರಿ, ವಾಣಿಜ್ಯ ಮಂಡಳಿ, ಕ್ಷತ್ರಿಯ, ರಾಜತಂತ್ರಜ್ಞರು, ರಾಸಾಯನಿಕ ಪದಾರ್ಥಗಳು, ಸರ್ಕಾರದ ಹಣಕಾಸಿನ ವಿಭಾಗ ಮತ್ತು ರುಚಿಯಲ್ಲಿ ಖಾರ. ಇದೇ ರೀತಿಯಾಗಿ ಕೋಪ, ಉಷ್ಣ, ಬಲಗಣ್ಣು, ದೂರದೃಷ್ಟಿ, ಕಿಬ್ಬೊಟ್ಟೆ, ಹೃದಯ ಇವುಗಳನ್ನ ಸೂರ್ಯ ಪ್ರತಿಬಿಂಬಿಸ್ತಾನೆ. ಸೂರ್ಯ ದುಂಡನೆಯ ಆಕಾರದ ಬಂಗಾರದ ವಸ್ತುಗಳನ್ನು ಪ್ರತಿನಿಧಿಸ್ತಾನೆ. ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಬೀಳದ ಜಾಗಗಳೇ ಇಲ್ಲ, ವಸ್ತುಗಳೇ ಇಲ್ಲ ಅಂತ ಹೇಳ್ಬೋದು. ಸೂರ್ಯ 7 ಕುದುರೆಗಳ ರಥದಲ್ಲಿ ಕುಳಿತಿರ್ತಾನೆ. 7 ಕುದುರೆಗಳು 7 ಬಣ್ಣವನ್ನ ಸೂಚಿಸುತ್ತೆ. ಇದನ್ನ ವಿಕ್ರಯ ಅಂತೀವಿ ಅಥವಾ ಕಾಮನ ಬಿಲ್ಲು ಅಂತ ಕರಿತೀವಿ. ಇಷ್ಟಾಗಿತ್ತು ಇವತ್ತಿನ ಸೂರ್ಯನ ಬಗ್ಗೆಯ ವಿಶ್ಲೇಷಣೆ. ನಾಳಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಲ್ಪ ವಿಷಯಗಳಿದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೆ ಇನ್ನೊಂದು ವಿಷಯ ಅಂದ್ರೆ, ನಾನು ಒಂದು ಟಿಪ್ಸ್ ಹೇಳ್ತೀನಿ ಈ ಒಂದು ಸಂಚಿಕೆಗೆ. ಈಗ ನಮ್ಗೆ ಮನೆಯಲ್ಲಿ ತುಂಬಾ ನೆಗೆಟಿವ್ ಅಂದ್ರೆ ಏನು ಅಂತಂದ್ರೆ, ಏನೇ ಕೆಲಸ ಕಾರ್ಯಗಳನ್ನ ನಾವು ಮಾಡಬಹುದು ಆಗ್ತಾ ಇರೋದಿಲ್ಲ. ಜೊತೆಗೆ ಅಲ್ಲಿ ಏನೇ ಕೂತ್ ಮಾತಾಡಿದ್ರು ಅದಕ್ಕೆ ಶಕ್ತಿ ಇರಲ್ಲ. ಅಂದ್ರೆ ನಾವೇನೇ ಕೂತ್ ಮಾತಾಡಿದ್ರು ಅದು ನಡೆಯೋದಿಲ್ಲ. ಯಾವಾಗ್ಲೂ ಮನೆಯಲ್ಲಿ ಜಗಳಗಳು ನಡೀತಾ ಇರುತ್ತೆ, ಯಾವಾಗ್ಲೂ ಮನೆಯಲ್ಲಿ ವಾದ ವಿವಾದಗಳು ಜಾಸ್ತಿ ನಡೀತಾ ಇರುತ್ತೆ. ಯಾವುದೇ ಒಂದು ಮಾತನ್ನ ಮನೆ ಹಿರಿಯರೇ ಹೇಳಿ, ಮನೆ ಕಿರಿಯರೇ ಹೇಳಿ, ಯಾರ ಮಾತನ್ನು ಯಾರು ತಗೊಳ್ತಾ ಇರಲ್ಲ. ಆಗ ಒಂದು ಸಣ್ಣದಾಗಿ ನಾವು ಮನೆಯಲ್ಲಿ ಯಾವ ರೀತಿಯಾದಂತಹ ಯಾವ ರೀತಿಯಾಗಿ ನಾವು ಅದರಿಂದ ಹೊರಗಡೆ ಬರ್ಬೇಕು ಅಂತ ಅಂದ್ಬಿಟ್ಟು ಒಂದು ಸಣ್ಣದಾಗಿ ಒಂದು ವಿಷಯನ ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಒಂದು ಚಿಕ್ಕದಾದ ಗಾಜಿನ ಒಂದು ಬಟ್ಟಲಿನಲ್ಲಿ ಕಲ್ಲುಪ್ಪನ್ನ ತುಂಬಿಸಿ, ನಿಮ್ಗೆ ಎಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅದು ಯಾವ ಒಂದು ಜಾಗದಲ್ಲಿ, ಮನೆಯ ಯಾವ ಒಂದು ಜಾಗದಲ್ಲಿ ಆ ರೀತಿಯಾದಂತಹ ನೆಗೆಟಿವ್ ಎನರ್ಜಿ ಜಾಸ್ತಿ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದು ಬಾತ್ರೂಮ್ ನಲ್ಲಿ ಇರ್ಬೋದು, ನಿಮ್ಮ ಬೆಡ್ರೂಮ್ ನಲ್ಲಿ ಇರ್ಬೋದು, ಮಕ್ಕಳದ್ದು ಸ್ಟಡಿ ರೂಮ್ ನಲ್ಲಿ ಇರ್ಬೋದು, ಅಥವಾ ನೀವೆಲ್ಲ ಕುತ್ಕೊಳ್ಳೋ ಹಾಲಲ್ಲಿ ಇರ್ಬೋದು, ಕುತ್ಕೊಂಡು ಟಿವಿ ನೋಡೋ ಹಾಲಲ್ಲಿ ಇರ್ಬೋದು, ಡೈನಿಂಗ್ ಟೇಬಲ್ ಮೇಲೆ ಇರ್ಬೋದು. ಇದನ್ನ ಎಲ್ಲಾದ್ರೂ ಇಡ್ಬೋದು. ಒಂದು ಗಾಜಿನ ಬಟ್ಟಲಿನಲ್ಲಿ ಉಪ್ಪನ್ನ ಹಾಕಿ ಇಡತಕ್ಕಂಥದ್ದು. ಯಾವ ಕೋಣೆಯಲ್ಲಾದ್ರೂ ನೀವು ಇಡ್ಬೋದು, ಯಾವ ಮೂಲೆಯಲ್ಲಾದ್ರೂ ನೀವು ಇಡ್ಬೋದು. ಇದನ್ನ 1 ವಾರ ಇಟ್ಟಿ ತೆಗೆದು 1 ವಾರ ಆದ್ಮೇಲೆ ಇದನ್ನ ಸಿಂಕ್ ಅಲ್ಲಿ ಡಿಸ್ಪೋಸ್ ಮಾಡ್ಬೇಕು. ಯಾಕೆಂದ್ರೆ ಈಗ ಸುತ್ತಮುತ್ತ ಮರ ಗಿಡಗಳು ಸಿಗೋದು ತುಂಬಾನೇ ಕಷ್ಟ. ಹಾಗಾಗಿ ಇದನ್ನ ಅಲ್ಲಿ ಇಲ್ಲಿ ತುಳಿಯ ಜಾಗಗಳಲ್ಲಿ ಹಾಕ್ಬಾರ್ದು. ನಮ್ಮ ಮನೇಲೆ ಒಂದು ಸಿಂಕ್ ನಲ್ಲಿ ಹಾಕಿ ನೀರ್ ಬಿಡ ಅಂತದ್ದು. ನಿಮ್ಗೆ 1 ವಾರದಲ್ಲಿ ಚೇಂಜ್ ಮಾಡಕ್ ಆಗ್ಲಿಲ್ಲ ಅಂತಂದ್ರು ಅಮಾವಾಸ್ಯೆಗೆ ಅಥವಾ ಹುಣ್ಣಿಮೆಗೆ ಇದನ್ನ ಚೇಂಜ್ ಮಾಡ್ಕೊಳ್ಳಿ. ಯಾವಾಗ 15 ದಿನ ಲೆಕ್ಕ ಬರುತ್ತೆ. ಚೇಂಜ್ ಮಾಡಿ ನಿಮ್ಗೆ ಇನ್ನ ಅದು ಸರಿ ಹೋಗಿಲ್ಲ ಅಂದ್ರೆ ಅದನ್ನ ಕ್ಲೀನ್ ಆಗಿ ತೊಳೆದು ಮತ್ತೆ ಬೇರೆ ಉಪ್ಪನ್ನು ತುಂಬಿಸ್ಬಿಟ್ಟು ಅಲ್ಲಿ ಇಡಿ. ಅಲ್ಲಿ ಇಟ್ಟಾಗ ಎಷ್ಟೋ ನಿಮ್ಗೆ ಒಂದು ನೆಗೆಟಿವ್ ಇಂದ ಹೊರ ಬರ ಅಂತಹ ಒಂದು ದಾರಿ ಕಾಣುತ್ತೆ. ಮೊದಲನೇದಾಗಿ ಏನೇ ಕಷ್ಟಗಳು ಬಂದ್ರು ಅದರಿಂದ ಹೊರಗಡೆ ಬರೋದಕ್ಕೆ ಒಂದು ದಾರಿ ಕಾಣ್ಬೇಕು. ಸೊ ಆ ದಾರಿ ಕಾಣ್ಬೇಕಾದ್ರೆ ಈ ರೀತಿಯಾದಂತಹ ಒಂದು ಸಣ್ಣ ಪುಟ್ಟ ಉಪಾಯಗಳನ್ನ ನಾವು ಹುಡುಕೋಬೇಕಾಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ನಾನು ಈ ರೀತಿ ಒಂದು ಸಣ್ಣ ಸಣ್ಣ ಉಪಾಯಗಳನ್ನ ಮನೆಯಲ್ಲಿ ಹೇಗ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಇದಾಗಿತ್ತು ಇವತ್ತಿನ ಸೂರ್ಯನ ಬಗ್ಗೆ ತಿಳಿದುಕೊಂಡಂತಹ ಒಂದು ಮಾಹಿತಿ. ನಾಳಿನ ಒಂದು ಸಂಚಿಕೆಯಲ್ಲಿ ಮತ್ತೆ ಸೂರ್ಯನ ಬಗ್ಗೆ ಇನ್ನೊಂದ್ ಸ್ವಲ್ಪ ಒಂದು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ನಿಮ್ಗೆಲ್ಲರಿಗೂ ಈ ಸಂಚಿಕೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಳಿಗೆ ಸಮೃದ್ಧಿಯೊಂದಿಗೆ.